ಎಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲ ಮತ್ತೆ ತೀವ್ರಗೊಂಡಿದೆ. ಸಿಎಂ ಡಿಸಿಎಂ ಕುರ್ಚಿ ಚೌಕಾಸಿ ನಡುವೆ ದಲಿತ ಸಿಎಂ ಚರ್ಚೆ ಜೋರಾಗಿದ್ದು ರಾಜಕೀಯ ಲೆಕ್ಕಾಚಾರ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಇದೀಗ ಸಾವ್ಕಾರ್ ದಿಲ್ಲಿ ವಿಸಿಟ್ ಬೆನ್ನಲ್ಲೇ ಇದೀಗ ದೆಹಲಿಗೆ ಗೃಹ ಸಚಿವ ಪರಂ ಅವರು ಕೂಡ ಹೋಗ್ತಾ ಇದ್ದಾರೆ. ದಲಿತ ಸಿಎಂ ಚರ್ಚೆ ಮಧ್ಯೆ ಡೆಲ್ಲಿ ಟೂರ್ಗೆ ಪರಮೇಶ್ವರ್ ಸಜ್ಜುಗೊಂಡಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಗೃಹ ಸಚಿವ ಪರಂ ನಿರ್ಧಾರ ಮಾಡ್ಕೊಂಡಿದ್ದಾರಂತೆ. ಇನ್ನು ಕುರ್ಚಿ ಕದನದಲ್ಲಿ ಮೊದಲು ಸುಮ್ಮನಿದ್ದಂತಹ ಹೋಮ್ ಮಿನಿಸ್ಟರ್ ಇದೀಗ ಗದ್ದುಗೆ ಗುದ್ದಾಟದಲ್ಲಿ ಪರಮೇಶ್ವರ್ ದಿಢೀರ್ ಎಂಟ್ರಿ ಕೊಟ್ಟಿದ್ದಾರೆ. ದಲಿತ ಸಿಎಂ ವಿಚಾರ ಬಂದ್ರೆ ಫ್ರಂಟ್ ಲೈನ್ನಲ್ಲಿ ನಾನಿದ್ದೀನಿ ಅಂತ ಪರಂ ಹೇಳ್ಕೊಂಡಿದ್ದಾರೆ. ಇನ್ನು ದೆಹಲಿ ಟೂರ್ಗೂ ಮೊದಲೇ ಬೆಂಗಳೂರಲ್ಲಿ ಖರ್ಗೆ ಭೇಟಿಗೆ ಪರಂ ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇದರ ಮಧ್ಯೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೆಹಲಿ ಭೇಟಿ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ದಲಿತ ಸಿಎಂ ವಿಚಾರ ಗಾಳಿಯಲ್ಲಿ ತೇಲ್ತಿರುವಾಗಲೇ ಪರಮೇಶ್ವರ್ ದಿಢೀರ್ ಅಂತ ಎಂಟ್ರಿ ಕೊಟ್ಟಿದ್ದು, ಈ ವಿಷಯ ಬಂದರೆ ಫ್ರಂಟ್ ಲೈನ್ನಲ್ಲಿ ನಾನಿದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನು ನೀಡಿದಂತೆ ರಾಜಕೀಯ ವಲಯದಲ್ಲಿ ಈಗ ಇನ್ನಷ್ಟು ಚರ್ಚೆಗಳು ಶುರುವಾಗಿದೆ. ಇದಕ್ಕೂ ಮೊದಲು ದೆಹಲಿ ಭೇಟಿ ಮಾಡಿರತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರ ಭೇಟಿಯ ಬೆನ್ನಲ್ಲೇ ಪರಮೇಶ್ವರ್ ಕೂಡ ವರಿಷ್ಠರನ್ನು ಭೇಟಿಯಾಗೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇನ್ನು ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ. ದೆಹಲಿಗೆ ತೆರಳೋ ಮುನ್ನ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗ್ತಕ್ಕಂಥ ನಿರ್ಧಾರಕ್ಕೂ ಪರಮೇಶ್ವರ್ ಮುಂದಾಗಿದ್ದಾರೆ. ಇದು ನಾಯಕತ್ವ ಚರ್ಚೆಗೆ ಮತ್ತಷ್ಟು ಒಂದು ಚೈತನ್ಯವನ್ನು ನೀಡಿರತಕ್ಕಂಥದ್ದು. ಕುರ್ಚಿ ಕದನದಲ್ಲಿ ಇತ್ತೀಚೆಗೆ ಪರಮೇಶ್ವರ್ ಅವರು ಮೌನವಾಗಿದ್ದರು, ಏನೂ ಮಾತನಾಡ್ತಿರಲಿಲ್ಲ. ಇದೀಗ ಗದ್ದುಗೆ ಗುದ್ದಾಟದಲ್ಲಿ ಸಕ್ರಿಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾಣಿಸ್ಕೊಂಡಿರತಕ್ಕಂಥದ್ದು ಕುತೂಹಲ ಕೆರಳಿಸಿದೆ. ದಲಿತ ಸಿಎಂ ಅಸ್ತ್ರ ರಾಜಕೀಯವಾಗಿ ಎಷ್ಟು ಪರಿಣಾಮ ಬೀರುತ್ತೆ, ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನುವಂಥ ಒಂದು ಕುತೂಹಲ ಕಾಂಗ್ರೆಸ್ ವಲಯದಲ್ಲಿ ತಾರಕಕ್ಕೇರಿದೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನ ಒಳಜಗಳ ಇದೀಗ ದೆಹಲಿ ದಿಕ್ಕಿಗೆ ತಿರುಗಿಬಿಟ್ಟಿದೆ. ಮುಂದಿನ ಕೆಲವು ದಿನಗಳಲ್ಲಿ ಒಂದು ಮಹತ್ವದ ರಾಜಕೀಯ ಬೆಳವಣಿಗೆಗಳು ನಡೀತಕ್ಕಂಥ ಸಾಧ್ಯತೆಗಳು ಎಲ್ಲ ಒಂದು ಕಡೆ ಕಂಡು ಬರ್ತಾ ಇದೆ. ಇದುವರೆಗೂ ಸೈಲೆಂಟ್ ಆಗಿದ್ದರು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಈ ಕುರ್ಚಿ ಕಿತ್ತಾಟ ಆಗಿರ್ಬೋದು, ಈ ಕದನ, ಯಾವುದೇ ಒಂದು ವಿಚಾರದಲ್ಲೂ ಪರಮೇಶ್ವರ್ ಅವರು ನನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿದ್ದರು. ಇದೀಗ ಒಂದು ಕಡೆ ಸತೀಶ್ ಜಾರಕಿಹೊಳಿ ಈಗ ದೆಹಲಿ ಪ್ರವಾಸ ಕೈಗೊಳ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಇದರ ಹಿಂದೆನೇ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೆಹಲಿಗೆ ಹೊರಟಿದ್ದಾರೆ. ಅದಕ್ಕಿಂತ ಮುಂಚೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ದಿಕ್ಕು ಬದಲಾಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.